ನಮಸ್ಕಾರ ವಿದ್ಯಾರ್ಥಿಗಳೇ, ಎಸ್ಎಂಬಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಪ್ರಸ್ತುತ ಹಾಗೂ ಹಳೆಯ ವಿದ್ಯಾರ್ಥಿಗಳ ಗಮನಕ್ಕೆ ಫಾರ್ ಆಲ್ ಕರೆಂಟ್ ಆ್ಯಂಡ್ ಪಾಸ್ಡ್ ಔಟ್ ಸ್ಟೂಡೆಂಟ್ಸ್, ನಿಮ್ಮ UUCMS ಪೋರ್ಟಲ್ನಲ್ಲಿ ABCID ಅಥವಾ ಅಪಾರ್ ಐಡಿಯನ್ನು ಅಪ್ಡೇಟ್ ಮಾಡುವುದು ಕಡ್ಡಾಯವಾಗಿದೆ. ಈ ಅಪ್ಡೇಟ್ ಕೊನೆಯ ದಿನಾಂಕ 23 ಜೂನ್ 2026. ಅಪ್ಡೇಟ್ ಮಾಡದಿದ್ದರೆ ನಿಮ್ಮ ಅಂಕಪಟ್ಟಿಗಳು NAD ಪೋರ್ಟಲ್ನಲ್ಲಿ ಲಭ್ಯವಿರುವುದಿಲ್ಲ. ಈ ವಿಡಿಯೋದಲ್ಲಿ ನಿಮ್ಮ UUCMS ಪೋರ್ಟಲ್ನಲ್ಲಿ ಹೇಗೆ ABCID ಅಥವಾ ಅಪಾರ್ ಐಡಿಯನ್ನು ಅಪ್ಡೇಟ್ ಮಾಡುವುದು ಎಂದು ಕೇವಲ 2 ನಿಮಿಷಗಳಲ್ಲಿ ಹಂತವಾಗಿ ನಿಮಗೆ ತೋರಿಸುತ್ತೇನೆ. ಮೊದಲಿಗೆ ಗೂಗಲ್ ಕ್ರೋಮ್ ಓಪನ್ ಮಾಡಿ ಅದರಲ್ಲಿ UUCMS ಎಂದು ಟೈಪ್ ಮಾಡಿ. ಮೊದಲನೇ ವೆಬ್ಸೈಟ್ನ ಕ್ಲಿಕ್ ಮಾಡಿದಾಗ UUCMS ಲಾಗಿನ್ ವೆಬ್ ಪೇಜ್ಗೆ ಬರುತ್ತದೆ. UUCMS ಲಾಗಿನ್ ವೆಬ್ ಪೇಜಲ್ಲಿ ಸ್ಟೂಡೆಂಟ್ ಎಂದು ಕ್ಲಿಕ್ ಮಾಡಿ. ನಂತರ ಯೂಸರ್ ನೇಮ್ U11 ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ಪಾಸ್ವರ್ಡ್, ನೀವು ಏನು ಪಾಸ್ವರ್ಡ್ ಕೊಟ್ಟಿದ್ದೀರಾ ಅಥವಾ ಬೈ ಡಿಫಾಲ್ಟ್ ಆಗಿ ನಿಮ್ಮ ಡೇಟ್ ಆಫ್ ಬರ್ತ್ ಪಾಸ್ವರ್ಡ್ ಆಗಿರುತ್ತದೆ. ನಂತರ ಕ್ಯಾಪ್ಚಾನ ಎಂಟ್ರಿ ಮಾಡಿ ನೆಕ್ಸ್ಟ್ ಲಾಗಿನ್ ಅನ್ನೋದನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಅಪ್ಡೇಟ್ ಅಪಾರ್ ಐಡಿ ಎಂದು ಪಾಪಪ್ ಮೆಸೇಜ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದರಲ್ಲಿ ಸಪೋಸ್ ABCID ಇನ್ನೂ ಕ್ರಿಯೇಟ್ ಮಾಡಿಲ್ಲ ಅಂದಲ್ಲಿ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇದೆ, ಅದನ್ನು ನೀವು ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ಕೊಳ್ಳಿ. ಇದರಲ್ಲಿ ಅಪ್ಡೇಟ್ ಅಪಾರ್ ಐಡಿ ಪಾಪಪ್ ಅಲ್ಲಿ ಲಾಸ್ಟಲ್ಲಿ ಅಪಾರ್ ಐಡಿ, ಅದಾದಮೇಲೆ ಫೆಚ್ ಅಪಾರ್ ಐಡಿ ಎಂದು ಒಂದು ಬಟನ್ ಇರುತ್ತದೆ ಗ್ರೀನ್ ಕಲರಲ್ಲಿ, ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಅಪಾರ್ ಐಡಿಯನ್ನು ಎಂಟ್ರಿ ಮಾಡಬೇಕಾಗುತ್ತೆ 12 ಡಿಜಿಟ್. ಅದನ್ನು ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ನಿಮ್ಮ ಅಪಾರ್ ಐಡಿ ಥ್ರೂ ಡಿಜಿಲಾಕರ್ ಅನ್ನೋದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ. 12 ಡಿಜಿಟ್ ಎಂಟರ್ ಮಾಡಿದ ತಕ್ಷಣ ಕಂಟಿನ್ಯೂ ಎಂದು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು OTP, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತದೆ. 6 ಡಿಜಿಟ್ಸ್ OTP ಬರುತ್ತೆ. ಆ OTPಯನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ತಕ್ಷಣ ಕಂಟಿನ್ಯೂ ಅಂತ ಬರುತ್ತದೆ, ಕ್ಲಿಕ್ ಮಾಡಿ. ಕಂಟಿನ್ಯೂ ಕ್ಲಿಕ್ ಮಾಡಿದ ತಕ್ಷಣ ಡಿಜಿಲಾಕರಿಂದ ನಿಮ್ಮ ಇನ್ಫಾರ್ಮೇಷನ್ನ UUCMS ಅಥವಾ NAD ಪೋರ್ಟಲ್ಗೆ ಕೆಲವು ಇನ್ಫಾರ್ಮೇಷನ್ ಬೇಕಾಗಿರುತ್ತದೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡಲ್ಲಿ ಕಂಪ್ಲೀಟ್ ನಿಮ್ಮ ಡೇಟಾ UUCMSಗೆ ಫೆಚ್ ಆಗೋದ್ರಿಂದ ಡಿಜಿಲಾಕರಲ್ಲಿ ಯಾವ ಡಾಕ್ಯುಮೆಂಟ್ಸ್ ಇದೆ ಅದನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಕೆಳಗಡೆ ಅಲೋ ಅಂತ ಇರುತ್ತೆ, ಅಲೋ ಬಟನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ABCID ಅಥವಾ ಅಪಾರ್ ಐಡಿ ಕಂಪ್ಲೀಟಾಗಿ ನಿಮಗೆ ಫೆಚ್ ಆಗ್ತಾ ಹೋಗುತ್ತೆ. ಫೆಚ್ ಆದ ನಂತರ ನಿಮಗೆ ಒಂದು ಮೆಸೇಜ್ ಬರುತ್ತೆ, ಅಪಾರ್ ಐಡಿ ಫೆಚ್ ಸಕ್ಸಸ್ಫುಲಿ. ಓಕೆ ಎಂದು ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಮ ಅಕೌಂಟಿಂದ ಲಾಗೌಟ್ ಆಗುತ್ತೆ. ಮತ್ತೆ ನೀವು ಲಾಗಿನ್ ಆಗಿ ಮತ್ತೆ ಚೆಕ್ ಮಾಡ್ಕೋಬಹುದು. ಪಾಪಪ್ ಡಿಸ್ಪ್ಲೇ ಬರಲಿಲ್ಲ ಅಂದರೆ ಕಂಪ್ಲೀಟಾಗಿ ನಿಮ್ಮ ಅಪಾರ್ ಐಡಿ ಅಥವಾ ABCID ಅಪ್ಡೇಟ್ ಆಗಿರುತ್ತದೆ. ನಂತರ ಅದನ್ನು ನೀವು ಓಪನ್ ಮಾಡಿದಾಗ ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತದೆ. ಈ ರೀತಿ ನಿಮ್ಮ ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.